ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಈ ಒಂದು ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ. ನೋಡಿ, ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಂದು ದಿನ ಕೂಡ ಜ್ಯೋತಿಷ್ಯ ವಿಚಾರವಾಗಿ ಗ್ರಹಗಳ ಒಂದು ಚಲನೆ ಬದಲಾವಣೆ ಏನೆಲ್ಲ ಆಗುತ್ತೆ ಅಂತ ನಾವು ಆಶಯಗಳಿಟ್ಕೊಂಡಿರ್ತೀವಿ. ಅದೇ ರೀತಿ ಈ ಒಂದು ತಿಂಗಳಲ್ಲಿ ಅಂದರೆ ಒಂದು ತಿಂಗಳ ಕಾಲ ಏನೆಲ್ಲ ಪ್ರತಿಫಲಗಳು ಸಿಗುತ್ತೆ ಅನ್ನೋದು ಕೂಡ ಗಮನಿಸೋದು ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಒಂದು ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹದ್ದು ನೋಡಿ, ಈ ಒಂದು ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಮುಖ್ಯವಾಗಿ ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹ, ಈ ಮೂರು ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹ ಸ್ಥಿತಿಯಲ್ಲಿರುತ್ತೆ. ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾ ಇರ್ತಕ್ಕಂಥ ಗ್ರಹಗಳು. ಇನ್ನು ಉಳಿದ ಗ್ರಹಗಳೆಲ್ಲ ಕೂಡ ಯಥಾಸ್ಥಿತಿ ಒಂದೊಂದು ರಾಶಿಯಲ್ಲೇ ಸಂಚಾರದಲ್ಲಿರುತ್ತೆ. ಹಾಗಾಗಿ ನಿಮ್ಮ ರಾಶಿಯವರಿಗೆ ಯಾವ ಒಂದು ರಾಶಿಯಿಂದ ಅಂದರೆ ಯಾವ ಸ್ಥಾನದಿಂದ ಕೂಡ ಆ ಒಂದು ಗ್ರಹದ ದೃಷ್ಟಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸ್ಥಿತಿಯಿಂದ ನಿಮಗೆ ಏನೆಲ್ಲ ಬದಲಾವಣೆಗಳಿದೆ ಅನ್ನುವಂತಹದ್ದನ್ನು ನಾವು ಈಗ ನೋಡೋಣ. ನೋಡಿ, ಸೂರ್ಯನ ಬದಲಾವಣೆ ನೋಡಿ, ನಿಮ್ಮ ರಾಶಿಯವರಿಗೆ ಸೂರ್ಯನ ಬದಲಾವಣೆ ತುಲಾ ರಾಶಿಯಲ್ಲಿ ಸಂಚಾರ 16ನೇ ತಾರೀಕುವರೆಗೂ ಇರ್ತಾನೆ. 16ರ ನಂತರ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ ವಿಶೇಷವಾಗಿ 16ರವರೆಗೂ ಕೂಡ ದಂಪತಿಗಳಿಗೆ ವಿಶೇಷವಾಗಿ ಕೆಲವೊಂದು ಭಾಗ್ಯ ವಿಚಾರದಲ್ಲಿ ನಿಸ್ಸಫಲತೆಗಳು ಉಂಟಾಗುತ್ತೆ. ನೋಡಿ, ಗಂಡ ಹೆಂಡತಿ ಮಧ್ಯೆ ಯಾವುದೋ ಒಂದು ಅದೃಷ್ಟ ಕುಲಾಯಿಸುತ್ತೆ, ಅದು ಬಂದುಬಿಡುತ್ತೆ, ಇದು ಬಂದುಬಿಡುತ್ತೆ ಅಂತ ಆಲೋಚನೆಗಳು ಆವೇಶಗಳು ಬಹಳಷ್ಟಿರುತ್ತೆ. ಆದರೆ ಅವೆಲ್ಲವೂ ಕೂಡ ನಿಸ್ಸಫಲತೆಯನ್ನು ಪಡೆಯುವಂತಹದ್ದು. ಅಂದರೆ ಅವೆಲ್ಲವೂ ಕೂಡ ಹುಸಿ ಆಗಿಬಿಡುತ್ತೆ, ನಿಜ ಆಗಲ್ಲ, ಸತ್ಯ ಆಗಲ್ಲ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಕೈ ಬಿಡುವಂತಹದ್ದು. ಸೊ ಆ ಒಂದು ಆಲೋಚನೆಯಿಂದ ತುಂಬ ಆಶಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಅವೆಲ್ಲವೂ ಕೂಡ ನಿಸ್ಸಫಲನ ಹೊಂದುವಂತಹದ್ದಿರುತ್ತೆ. ಹಾಗಾಗಿ ನೀವು ಒಂದು ಸೂರ್ಯನ ಒಂದು ದೋಷ ಪ್ರಭಾವದಿಂದ ಈ ರೀತಿ ವೈಪರೀತ್ಯ ಬರುತ್ತೆ. ಅದಕ್ಕೆ ಸೂರ್ಯಗ್ರಹ ದೋಷ ಪರಿಹಾರ ಮಾಡಿಕೊಂಡ್ರೆ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನು 16ರ ನಂತರ ಸೂರ್ಯ ಬದಲಾವಣೆ ಆಗ್ತಾನೆ, ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ ಈ ಒಂದು ದಂಪತಿಗಳಿಗೆ ಈ ಒಂದು ರೀತಿಯ ವೈಪರೀತ್ಯಗಳಿದ್ದರೂ ಸಹ 16ರ ನಂತರ ಸೂರ್ಯನ ಒಂದು ಪ್ರಭಾವ ಚೇಂಜಸ್ ಆಗುವಂತಹದ್ರಿಂದ ಕೆಲಸದಲ್ಲಿ ಕಾರ್ಯದಲ್ಲಿ ಚೇಂಜಸ್ಸನ್ನು ತರುತ್ತೆ. ನೋಡಿ, ಸೂರ್ಯ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳು ಇರ್ತಕ್ಕಂತಹದ್ದು. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಒಂದು ತಿಂಗಳ ಕಾಲ ಸಂಚಾರ ಮಾಡ್ತಾನೆ, ಅಂದರೆ ನವಂಬರ್ 16ರ ನಂತರ ದಿನಗಳಲ್ಲಿ. ಹಾಗಾಗಿ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ನೋಡುವಂತಹದ್ದು, ವಿಶೇಷವಾದಂತಹ ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಂತಹದ್ದು. ಈ ರೀತಿ ಮನೆಯಲ್ಲಿ ದಂಪತಿಗಳು ಡಿಸ್ಕಸ್ ಮಾಡ್ತಾರೆ, ಏನೋ ಒಂದು ಹೊಸದಾಗಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು, ಕೆಲಸವನ್ನು ಪ್ರಾರಂಭಿಸಬೇಕು, ಆ ವಿಚಾರದಲ್ಲಿ ಮುಂದುವರ್ಸೋಣ ಅನ್ನುವಂತಹ ಒಂದು ವಿಚಾರ ಹೊಸದಾಗಿ ಒಂದು ಕ್ರಿಯೇಟಿವಿಟಿ ಆಗುವಂತಹದ್ದು, ಬದಲಾವಣೆಯನ್ನು ಪ್ಲ್ಯಾನ್ ಮಾಡ್ಕೊಳ್ಳುವಂತಹದ್ದು ನಡೆಯುತ್ತೆ. ಇನ್ನು ಕುಜನ ಒಂದು ಸಂಚಾರ ನೋಡಿ, ನಿಮ್ಮ ರಾಶಿಯಿಂದ ಕುಜನ ಸಂಚಾರ ವೃಶ್ಚಿಕ ರಾಶಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ. ಹಾಗೆ ವಿಶೇಷವಾಗಿ ಭಾತೃ ಸ್ಥಾನದಲ್ಲಿ ವಿಶೇಷವಾಗಿ ಅಂದರೆ ಅಣ್ಣ ತಮ್ಮಂದಿರು ಯಾರಿಗೆಲ್ಲ ಇರ್ತಾರೆ, ಅಕ್ಕ ತಂಗಿರು ಇರ್ತಾರೆ, ಅವರ ಒಂದು ಸಹಯೋಗದಿಂದ ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ತಗೊಳ್ಳುವಂತಹದ್ದು, ಕೆಲಸದಲ್ಲಿ ಬದಲಾವಣೆ ತಗೊಳ್ಳುವಂಥದ್ದು, ಅವ್ರ ಜೊತೆಗೆ ಗೂಡಿ ಮಾಡುವಂತಹ ಕೆಲಸ ಕಾರ್ಯಗಳು ಹೆಚ್ಚಾಗಿ ಮುಂದುವರಿಯುತ್ತೆ. ಅವು ಕೂಡ ಸಫಲತೆಯನ್ನು ಪಡೆಯುತ್ತೆ. ಸೊ ಯಾವುದೇ ರೀತಿಯ ವೈಪರೀತ್ಯ ಇಲ್ಲಿ ಕುಜಿನಿಂದ ಕೊಡೋದಿಲ್ಲ. ಇನ್ನು ಬುಧನ ಸಂಚಾರ ನೋಡಿ, ಬುಧ ಗ್ರಹ ಬಂದು ಈ ಒಂದು ವೃಶ್ಚಿಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ 23ರವರೆಗೂ. 23ರ ನಂತರ ತುಲಾ ರಾಶಿ ಪ್ರವೇಶ ಮಾಡ್ತಾನೆ. ಹಾಗಾಗಿ ನವಂಬರ್ 23ರವರೆಗೂ ಬುಧನ ಫಲ ಹೇಗಿರುತ್ತಪ್ಪ ಅಂತ ನೋಡಿದ್ರೆ, ವಿಶೇಷವಾಗಿ ಪೂರ್ವಜನ್ಮ ಸುಕೃತ ಫಲದಿಂದ ವಿಶೇಷವಾದಂಥ ಕಾರ್ಯವೈಖರಿಗಳು, ಅಂದರೆ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕೋರಿಕೆಗಳೆಲ್ಲ ನೀವು ಅನಿಸಿಕೆಗಳು ಮನಸ್ಸಲ್ಲಿ ಕೋರ್ಕೊಂಡಿರ್ತೀರ, ಅವೆಲ್ಲ ಕೂಡ ಸಫಲತೆ ಆಗುವಂತಹ ದಿನಗಳು ಅಂತೇಳಿ ಹೇಳ್ಬೋದು. ಯಾಕೆಂತಂದರೆ ಬುಧ ಒಂದು ಸೂರ್ಯನ ಜೊತೆಗೆ ಅತಿ ಆಗ್ತಾ ಇದ್ದಾನೆ, ಕುಜನ ಜೊತೆಗೆ ಅತಿ ಆಗ್ತಾ ಇದ್ದಾನೆ ಈ ಒಂದು ತಿಂಗಳಲ್ಲಿ. ಇದು ವಿಶೇಷವಾಗಿ 16ನೇ ತಾರೀಕಿಂದ 23ನೇ ತಾರೀಕುವರೆಗೂ ನಡೆಯುವಂತಹ ಸ್ಥಿತಿ ಆಗಿರೋದ್ರಿಂದ ಈ ಒಂದು ದಿನಾಂಕಗಳು ಅಂದರೆ 7 ದಿನಗಳ ಕಾಲ ಈ ಒಂದು ರೀತಿಯ ಒಂದು ಪುಣ್ಯ ಫಲದ ಕಾರ್ಯಗಳನ್ನು ಜಯಿಸುವಂತಹದ್ದು ನಡೆಯುತ್ತೆ. ಮತ್ತು ಸ್ವಲ್ಪ ಆರೋಗ್ಯ ಪರಿಸ್ಥಿತಿಯಿಂದ ಕೂಡ ಸುಧಾರಿಸಿಕೊಳ್ಳುವಂತಹದ್ದು, ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ಕೆಲಸದಲ್ಲಿ ನಿಸ್ಸೀಮರಾಗುವಂತಹದ್ದು, ಕೆಲಸದೊಳಗೆ ಒಂದು ಮುಂದಾಳತ್ವ ವಹಿಸಿ ಒಂದು ಅನುಕೂಲಗಳನ್ನು ಸಾಧಿಸುವಂತಹದ್ದು ಕೂಡ ನೋಡ್ತೀರಾ. ಇನ್ನು 23ರ ನಂತರ ಈ ಒಂದು ಬುಧ ಗ್ರಹ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ, ವಕ್ರ ಸ್ಥಿತಿಯಲ್ಲಿ ಹಿಂದಿನ ರಾಶಿಗೆ ಬರುವಂತಹ ಸ್ಥಿತಿ. ಹಾಗಾಗಿ ಸ್ವಲ್ಪ ಭಾಗ್ಯದ ವಿಚಾರ ಬದಲಾವಣೆ ಆಗುತ್ತೆ. ನೋಡಿ, ಏನೋ ಒಂದು ಬರುವಂತಹ ಅದೃಷ್ಟಗಳಿದೆ, ಕುಲಾಯಿಸುತ್ತೆ ಅಂತ ಆಲೋಚನೆ ಮಾಡ್ತಾ ಇರ್ತೀರ, ಅಂತಹ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳು ತರುವಂತಹದ್ದು, ಚೇಂಜಸ್ ಆಗುವಂತಹದ್ದಿದೆ
23ರ ನಂತರದ ದಿನಗಳಲ್ಲಿ. ಇನ್ನು ಗುರುಗ್ರಹ ನೋಡಿ, ಗುರುಗ್ರಹ ಏನು ಫಲ ಕೊಡ್ತಾನಪ್ಪ ಅಂತಂದರೆ ವಿಶೇಷವಾಗಿ ನೋಡಿ, ಸ್ನೇಹಿತರಿಂದ ಧನಾಗಮ ನೋಡಿ, ಸ್ನೇಹಿತರಿಂದ ಸ್ವಲ್ಪ ಧನ ಬರುತ್ತೆ, ದುಡ್ಡು ಬರುವಂತಹ ಸ್ಥಿತಿ, ಮತ್ತು ಆದಾಯಗಳು ಬರುವಂತಹ ಒಂದು ಪ್ರಾಜೆಕ್ಟ್ಸ್ ಆಗಲಿ, ಕೆಲಸಗಳಲ್ಲಿ ಕಾರ್ಯಗಳಾಗಲಿ ಒಂದು ಸಫಲತೆಯನ್ನು ಕೊಡುವಂತಹ ಸ್ನೇಹಿತರು ಇಲ್ಲಿ ಜೊತೆಯಾಗ್ತಾರೆ. ಹಾಗಾಗಿ ಇಲ್ಲಿ ಕೂಡ ಗುರುವಿನ ಫಲ ಒಳ್ಳೆಯ ರೀತಿಯಲ್ಲೇ ಇದೆ, ಯಾವುದೇ ರೀತಿ ವೈಪರೀತ್ಯ ಇರೋದಿಲ್ಲ. ಮತ್ತು ಒಂದು ಸ್ನೇಹಿತರ ಸಹಯೋಗದಿಂದ ಸ್ವಲ್ಪ ಸಂಚಾರ, ಸುತ್ತಾಟ, ತಿರುಗಾಟ ಆಗುವಂತಹದ್ದು, ಒಳ್ಳೆಯ ದೇವತಾ ದರ್ಶನ ಆಗುವಂಥದ್ದು, ಅವ್ರ ಜೊತೆ ಕೂಡಿ ಸ್ವಲ್ಪ ಖರ್ಚು ವೆಚ್ಚಗಳು ಮಾಡುವಂತಹದ್ದು ಕೂಡ ಇರುತ್ತೆ. ಆದರೂ ಕೂಡ ವೈಪರೀತ್ಯ ಇಲ್ಲ, ಒಳ್ಳೆಯದಿರುವಂತಹದ್ದಿದೆ. ಇನ್ನು ಶುಕ್ರಗ್ರಹದ ಬದಲಾವಣೆ ನೋಡಿ, ಶುಕ್ರಗ್ರಹ ಬಂದು ಕನ್ಯಾ ರಾಶಿಯಲ್ಲಿ 2ನೇ ತಾರೀಕುವರೆಗೂ ಇರ್ತಾನೆ. 2ರ ನಂತರ ಒಂದು ತುಲಾ ರಾಶಿಯಲ್ಲಿ 26ನೇ ತಾರೀಕುವರೆಗೂ ಕೂಡ ಸಂಚಾರದಲ್ಲಿರುವಂತಹ ಶುಕ್ರ. ಹಾಗಾಗಿ ನೋಡಿ, ಕನ್ಯಾ ರಾಶಿಯಲ್ಲಿ ನೀಚ ಸ್ಥಾನದಿಂದ ಹೊರಡ್ತಾನೆ. ಇಷ್ಟು ದಿನಗಳ ಕಾಲ ನೀಚ ಸ್ಥಿತಿ ಇದ್ದಿದ್ದರಿಂದ ಸ್ವಲ್ಪ ವೈಪರೀತ್ಯಗಳು ಕಂಡು ಬಂದಿರುತ್ತೆ, ಆರೋಗ್ಯ ಪರಿಸ್ಥಿತಿಯಲ್ಲಿ ವ್ಯತ್ಯಯಗಳು, ವೈಪರೀತ್ಯಗಳು ಬಂದಿರತಕ್ಕಂಥದ್ದು. 2ರ ನಂತರ ಅಂದರೆ ಪ್ರಾರಂಭದ ದಿನಗಳಲ್ಲೇ ನವಂಬರಲ್ಲಿ ಒಂದು ತುಲಾ ರಾಶಿಗೆ ಹೊರಡ್ತಾನೆ. 26ನೇ ತಾರೀಕುವರೆಗೂ ಇರ್ತಾನೆ. ಟೋಟಲ್ ಆಗಿ 24 ದಿನಗಳ ಕಾಲ ತುಲಾ ರಾಶಿಯಲ್ಲಿ ಸಂಚಾರ ಮಾಡುವಂಥ ಶುಕ್ರನ ಫಲ ತುಂಬಾ ಚೆನ್ನಾಗಿರುವಂತಹ ಸ್ಥಿತಿ. ಯಾಕೆಂತಂದರೆ ಯಾವುದೋ ಒಂದು ದುಡ್ಡು ಬರುವಂತಹದ್ದು, ಸೆಟ್ಲ್ಮೆಂಟ್ ಆಗುವಂತಹದ್ದು, ಯಾವುದೋ ಒಂದು ಪ್ರಾಪರ್ಟಿ ಇತ್ಯರ್ಥ ಮಾಡ್ಕೊಂಡಿರ್ತೀರಾ, ಅದರದ್ದು ಸೆಟ್ಲ್ಮೆಂಟು ದುಡ್ಡುಗಳು ಬರ್ತಾ ಇರಲ್ಲ, ನಿಧಾನ ಆಗ್ತಾ ಇರುತ್ತೆ. ಆದರೆ ಈ ಸಮಯದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ, ಕೇಳಿದ್ರೆ, ಸೊ ಬಲವಾಗಿ ಮುಂದುವರಿಸಿದರೆ ನಿಮಗೆ 2ನೇ ತಾರೀಕಿಂದ 26ನೇ ತಾರೀಕು ನವಂಬರ್ ತಿಂಗಳಲ್ಲಿ ದುಡ್ಡು ಬರುವಂತಹ ಸ್ಥಿತಿಗಳು ಚೆನ್ನಾಗಿದೆ. ಒಳ್ಳೆ ಭಾಗ್ಯ ಫಲಗಳು ಸಿಗುತ್ತೆ. ನಿಮ್ಮ ಮನೆ ಕಡೆ ಸ್ವಸ್ಥಾನದ ಒಂದು ವ್ಯವಹಾರ, ಪ್ರಾಪರ್ಟಿಗಳ ವಿಚಾರ, ಈ ಒಂದು ವಿಚಾರದಲ್ಲಿ ದುಡ್ಡು ಕಾಸು ವ್ಯವಹಾರದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಹಾಗಾಗಿ ಈ ದಿನಾಂಕಗಳಲ್ಲಿ ನೀವು ಗಮನ ಇಟ್ಕೊಂಡು ಮುಂದುವರೆಸಿದ್ರೆ ಫಲ ನಿಮ್ಮದಾಗಿರುತ್ತೆ. ಇನ್ನು ಶನಿ ಗ್ರಹ ನೋಡಿ, ಶನಿ ಗ್ರಹ ಬಂದು ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ಖರ್ಚುಗಳು, ವೆಚ್ಚಗಳಿರ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾದಂತಹ ದುಗುಡ, ವ್ಯಾಕುಲತೆ ಇದೆ. ಅವೆಲ್ಲದರ ಒಂದು ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್ಗಳಿಗೋಸ್ಕರ ಸ್ವಲ್ಪ ವ್ಯವಹಾರ ಅಂದರೆ ಫೈನಾನ್ಷಿಯಲ್ ವ್ಯವಹಾರ ಮಾಡುವಂತಹದ್ದು, ಫೈನಾನ್ಷಿಯಲ್ ಮೂಮೆಂಟ್ಸ್ಗಳಿಗೆ ಸ್ವಲ್ಪ ಪ್ರಯತ್ನಗಳ ಕಾರ್ಯಕ್ಕೆ ಸ್ವಲ್ಪ ಮುಂದಾಗ್ತೀರಾ. ಆದರೂ ಸಹ ಇವೆಲ್ಲ ಸಕ್ಸಸ್ ಸಿಗಬೇಕು ಅಂತಂದರೆ ಮುಖ್ಯವಾಗಿ ನೀವು ಗೋ ಸೇವೆ ಮಾಡಿ, ಹಸುವಿಗೆ ಬಾಳೆಹಣ್ಣು ಬೆಲ್ಲ ತಿನ್ನಿಸಿ, ನಿಮಗೆ ಶುಭ ಫಲ ಸಿಗತ್ತೆ. ಇನ್ನು ರಾಹು ಮತ್ತು ಕೇತುವಿನ ಪ್ರಭಾವ ನೋಡಿ, ರಾಹು ಕೇತುಗಳು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 6-7 ತಿಂಗಳಿಂದ ಸ್ವಲ್ಪ ತಲೆ ಭಾರ, ಒತ್ತಡ, ರಿವರ್ಸ್ಗಳು, ಸ್ವಲ್ಪ ವೈಯಕ್ತಿಕವಾದಂಥ ಎಲ್ಲ ವಿಚಾರಗಳು ಸ್ವಲ್ಪ ನಿಧಾನ ಆಗ್ತಾಯಿದೆ, ಲೇಟ್ ಆಗ್ತಾಯಿದೆ. ಸೊ ದಂಪತಿಗಳಿಗೂ ಕೂಡ ಸ್ವಲ್ಪ ಆಲೋಚನೆಗಳು, ವ್ಯವಹಾರಗಳ ಮೇಲೆ ಆಲೋಚನೆಗಳು ಹೋಗ್ತಾ ಇರುತ್ತೆ. ಏನು ಮಾಡೋಣ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಆಲೋಚನೆಗಳು ನಡೀತಾ ಇರ್ತದೆ. ಆ ಒಂದು ವಿಚಾರದಲ್ಲಿ ಸಕ್ಸಸ್ ಸಿಗಬೇಕು ಅಂತಂತಂದರೆ ಸ್ವಲ್ಪ ಸರ್ಪದೋಷದ ಪ್ರಭಾವ ನಡೀತಾ ಇದೆ ನಿಮ್ಮ ರಾಶಿ ಮೇಲೆ. ಹಾಗಾಗಿ ಶ್ರೀಕಾಳಹಸ್ತಿ ಹೋಗಿ ರಾಹುಕೇತು ಶಾಂತಿ ಪರಿಹಾರ ಮಾಡ್ಕೊಂಡು ಬನ್ನಿ, ಶುಭವಾದ ಫಲನ ನೀವು ನೋಡ್ಬೋದಾಗಿರುತ್ತೆ. ಒಟ್ಟಾರೆಯಾಗಿ ಒಂದು 80ರಷ್ಟು ಫಲ ಶುಭವಾಗಿರ್ತಕ್ಕಂತಹದ್ದು, ಇನ್ನು ಒಂದು 25ರಷ್ಟು ವೈಬ್ರೇಷನ್ ಇದೆ, ಆದರೂ ಕೂಡ ಶುಭವಾದಂಥ ಫಲ ಹೆಚ್ಚಾಗಿದೆ. ಸೊ ಈ ಒಂದು ತಿಂಗಳಲ್ಲಿ ಉತ್ತಮ ಫಲಗಳು ಸಿಗತ್ತೆ. ನಿಮ್ಮ ಒಂದು ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.